ನೀಟಾಗಿ ಕೇಳಿಸ್ಕೊಳ್ಳಿ. ಇವಾಗ ನಿಮಗೂ ಕಷ್ಟ ಗೊತ್ತಿರುತ್ತೆ, ನನಗೂ ಕಷ್ಟ ಗೊತ್ತಿರುತ್ತೆ, ನಿಮಗೂ ಕಷ್ಟ ಗೊತ್ತಿರುತ್ತೆ. ಹೌದು, ಕಷ್ಟ ಜನಕ್ಕೆ ಗೊತ್ತಿರ್ತದೆ ಅಷ್ಟೇ, ಅರ್ಥ ಆಗ್ತದೆ. ಕಷ್ಟ ಗೊತ್ತಿರೋದು ಯಾರಾದ್ರೂ ಬಂದು ಟ್ರೀಟ್ ಮಾಡ್ತಾರೆ, ಯಾರೂ ಮಾತಾಡ್ಸಲ್ಲ. ನಮ್ಮ ಕೆಲಸ ಏನು ಅದು ನೋಡ್ತಾರೆ. ಹಂಗೆ ನಮ್ದೇನಾಯ್ತು ನೋಡ್ಕೊಂಡು ಸುಮ್ಮನೆ ಇದ್ದರೆ ಬೆಸ್ಟ್. ನನಗಂತೂ ಹೇಳ್ಬೇಕಂತ ಸಿಕ್ಕಾಪಟ್ಟೆ ಸಂತೋಷ ಆಗ್ತಿದೆ ನಿಮ್ಮನ್ನ ಮಾತಾಡಿಸ್ತಾ. ಹಾಂ, ನಿಜ. ನಾವು ಎಲ್ಲ ಹೋಗ್ತಾ ಇರ್ತೀವಲ್ಲ, ಗುರಾಯಿಸ್ಕೊಂಡು ನೋಡೋದು, ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಹೋದ್ರು ಕೂಡ ಒಂಥರ ಶತ್ರುಗಳು ನೋಡ್ದಂಗೆ, ಏಯ್ ನಾವನು ಪಾಕಿಸ್ತಾನದವನು ಬಂದ್ಬಿಟ್ಟವನಲ್ಲಪ್ಪ ನಮ್ಮ ಮುಂದೆ ಅನ್ನೋ ಥರ. ನೀರು ನಕ್ಕ ನಾನು ಹೌದು. ಇವಾಗ ನಾನು ಆ ಕಡೆ ಹೋಗಿ ನಿಂತ್ಕೊಂಡೆ, ತಿರ್ಗಾ ಬಂದೆ, ತಿರ್ಗಾ ಇದು ನೋಡಿದೆ. ಮೇಬಿ ಯೂಟ್ಯೂಬರ್ ನಾನು, ನಂದು ಯೂಟ್ಯೂಬ್ ಚಾನಲ್ ಇದೆ. ಬಟ್ ನಾನೇನಂತಂದರೆ ಎಡಿಟಿಂಗ್ ಅಂತೂ ನನಗೆ ಇನ್ನೂ ಹೆವಿ ಹುಚ್ಚು. ಎಡಿಟಿಂಗ್ ಮಾಡೋದು ಅದೆಲ್ಲ ತುಂಬ ಹುಚ್ಚು ನನಗೆ. ಬರುತ್ತಾ? ಎಲ್ಲ ಮಸ್ತ್ ಮಸ್ತಾಗಿ ಮಾಡ್ತೀನಿ. ಅದೇನಂತ ಅಂದರೆ ಮದುವೆ ಆದಮೇಲೆ ಬಿಟ್ಬಿಡೆ ಅಂತ ಅಂದರೆ ಕಷ್ಟ ಅನ್ನೋದಿಲ್ಲ. ನಮ್ಮ ಅಪ್ಪ ಅಮ್ಮ ವ್ಯಾಪಾರ ಮಾಡ್ತಾರೆ. ಓಕೆ, ನಾನು ಬೆಳಗ್ಗೆ ಹೂವು ಹೊರ್ತನೆ ಹಾಕ್ತೀನಿ. ಹೂವು ಹೊರ್ತನೆ ಹಾಕಿ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತೀನಿ. ಕೆಲಸ ಮುಗಿಸ್ಕೊಂಡು ಆಟ ಬರ್ತೀನಿ. ಆಲ್ರೌಂಡರು. ಆಮೇಲೆ ಇನ್ನೊಂದು ಪ್ರೊಫೆಷನಲ್ ಡ್ಯಾನ್ಸಿಂಗ್ ಕೂಡ ನಾನು. ನಿಜನಾ? ಹಾಂ. ಆಮೇಲೆ ಸ್ವಂತ ಕ್ಲಾಸ್ ಇತ್ತು, ಡೈಮಂಡ್ ಫ್ಯಾನ್ ಸ್ಟುಡಿಯೋ ಅಂತ. ಆಮೇಲೆ ಕೊರೋನಾ ಟೈಮಲ್ಲಿ ಕ್ಲೋಸ್ ಮಾಡಿಬಿಟ್ರಿ. ಇವಾಗ ಪೀಸು ಬೆಳಗ್ಗೆ ಹೂವು ಹಾಕ್ತೀನಿ, ಅದಾದ್ಮೇಲೆ ನಿಮ್ಮದೇ ಕೆಲ್ಸಕ್ಕೆ ಹೋಗ್ತೀನಿ. ಕೆಲಸ ಮುಗಿಸ್ಕೊಂಡು ಅಮ್ಮ ಗಾಡಿಗೆ ಹೋಗ್ತೀನಿ. ಯಾರು ತಂದೆ ಯಾರು ತರ್ತಾರೆ ಏನಿಲ್ವಾ, ನಮ್ಮ ಕೆಲಸಪ್ಪ ನಾವಿದ್ದೀವ. ಹೌದು, ನಮ್ಮ ಕೆಲಸ ಒಬ್ರಿಗೆ ತೊಂದರೆ ಕೊಡ್ತೀರಾ, ನಾವು 10 ರೂಪಾಯಿ ದುಡ್ಕೊಳ್ಳಿ ಬಿಡಿ, ಸ್ವಲ್ಪ ಊಟ ತಿಂದ್ರು ಕೂಡ ಹೊಟ್ಟೆ ತಿಂದಂಗೆ ಇರುತ್ತೆ ಅಷ್ಟೇ ಗುರು. ಹಾಂ, ನನ್ನದು ಇಷ್ಟೇ. ನಮ್ಮದೇನಿದೆ ಆ ಕೆಲಸ ಮುಗಿಸ್ಕೊಂಡು ಹೋಗ್ಕೊಂಡು ಹೋಗ್ತಾ ಯಾರು ಸಹವಾಸ ಮಾಡಿಬಿಟ್ಟು ಯಾರು ಕಟ್ಕೊಂಡು ಏನೋ ಇಂಥವ್ರು ಇತ್ತಿದ್ರೆ ಸಾಕು. ಯಾಕಂದ್ರೆ ಇವ್ರಿಗೆ ಗೊತ್ತಿರುತ್ತೆ ಏನು ನಿಮ್ಮ ಬಗ್ಗೆ ಏನು ಇರ್ತಾ ಅಂತ. ಇವಾಗ ನಾನು ಬಂದು ನಿಮ್ಮ ಬಗ್ಗೆ ಇವ್ರ ಹತ್ರ ಕೆಟ್ಟದಿರೋ ನಂಬಿಡ್ತಾರೆ ಇವರು. ಏನು ನಂಬ್ತಾರೆ? ಕಣ್ಣಲ್ಲಿ ನೋಡಿದರೆ ನಂಬ್ತಾರೆ ಅಷ್ಟೇ, ಕಣ್ಣಿಂದ ನೋಡಬೇಕು, ಮಾತಾಡಬೇಕು. ಹಾಂ, ಸರಿ, ಬರೋದಾ ಮತ್ತೆ? ಆರ್ಡ್ರ್ ಬರ್ತೀರೋ ಇನ್ನು? ಇಲ್ಲ, ಇನ್ನೇನು ನನಗೆ ಇಂಟ್ರೆಸ್ಟ್ ಹೋಯ್ತು. ನಂಗೆ ಸಾಕು, ನೀವು ಸಿಕ್ಕಿದ್ದೀರಲ್ಲ, ಹೊಟ್ಟೆ ತುಂಬ್ದಂಗೆ ಆಯಿತು. ಪ್ರಾಮಿಸ್ ಅಂದರೆ ನಾನು ಸುಳ್ಳು ಹೇಳ್ತಿಲ್ಲ, ಹೊಟ್ಟೆ ತುಂಬ್ದಂಗೆ ಆಯಿತು. ಸೀದಾ ಹೋಗಿ ಮನೇಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ವೀಡಿಯೋಸ್ ಎಡಿಟಿಂಗ್ ಮಾಡ್ಕೊಂಡು ಹೆಂಗೂ 1.5-2 ಗಂಟೆ ಆಗಿಬಿಡುತ್ತೆ ಎಲ್ಲ ಎಡಿಟಿಂಗ್ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಇನ್ನು ಮಲ್ಕೊಂಡು ಬೆಳಗ್ಗೆ ಎದ್ದೇಳಿ ಕೆಲಸ ಮಾಡಬೇಕು. ನನ್ನ ಕೈಲಾದಷ್ಟು ಸಹಾಯ ಯಾರಿಗಾದ್ರೂ ಮಾಡ್ತಾ ಇರಬೇಕು. ನಾವು ಅಷ್ಟೇ. ಹಾಂ, ಕೆಟ್ಟ ಕೆಲಸ ಕೈ ಹಾಕಲ್ಲ. ಹೌದು, ಒಳ್ಳೆ ಕೆಲಸ. ದೇವ್ರನ್ನ ತುಂಬ ನಂಬ್ತೀವಿ. ಹಾಂ, ಏನು ದೇವರು ಅಷ್ಟೇ. ಮನುಷ್ಯನ ನೋಡಿ ಏನು ಸಿಗಲ್ಲ. ನಂಬಿದ್ರೆ ಅಲ್ಲೇ ಕೆಟ್ವಿ. ನಾವೆಷ್ಟು ನಂಬ್ತೀವೋ ಅಷ್ಟೇ ಮೋಸ ಹೋಗ್ತೀವಿ. ಬೆನ್ನಿಗೆ ಚೂರಿ ಹಾಕೋರೆ ಜಾಸ್ತಿ ಆಗಿಬಿಟ್ಟವ್ರೆ ಈಗಿನ ಕಾಲದಲ್ಲಿ. ಅಷ್ಟೇ. ಹಾಂ, ಅಷ್ಟೇ. ನೀನು ಸ್ಟ್ರಿಕ್ಟ್ ಆಗಿದ್ರೆ ಅವರು ಸ್ಟ್ರಿಕ್ಟ್ ಆಗೇ ಇರ್ತಾರೆ. ಹಾಂ, ನೀನು ಯಾವಾಗ ನಿನ್ನ ಬಗ್ಗೆ ಬಿಟ್ಕೊಟ್ರೆ ನೀಸಾಗಿರ್ಬೇಕು. ನಮ್ಗೆ ಅದೇ ಅತಿ ಇರಬೇಕು, ಮಿತಿ ಮೀರಬಾರ್ದು. ಅಣ್ಣ, ಒಬ್ಬನು ಊಟ ತಗೋಣಕ್ಕಂತ ಹೋಗಿದ್ದೀನಿ. ಊಟ ತಗೋಣಕ್ಕೆ ಹೋದ್ರೆ ನನಗೆ ಹೊಡೆಯಕ್ಕೆ ಬರ್ತಾರೆ. ಅಲ್ಲಿ ಮಾರ್ತಳ್ಳಿ ಬ್ರಿಡ್ಜ್ ಇರ್ತಾರೆ ಬಿಡಿ ಅಣ್ಣ. ಯಾರೋ ಒಬ್ರು ಇರ್ತಾರೆ ಅಂತ ಅಂದ್ಬಿಟ್ಟು ಅನ್ಕೋಬಾರ್ದಲ್ಲ. ಬರಲ್ಲ, ಸ್ವಲ್ಪ ಅಷ್ಟೇ ಗೊತ್ತು ಅಂತ ಹೇಳಿದ್ರೆ ನನಗೆ ಹೊಡೆಯೋಕ್ಕೆ ಬರ್ತಾನೆ. ಹೇಳ್ತಾನೆ ನ್ಯಾಯನ. ನೀವು ಅದರಲ್ಲಿ ಒಂದೇ ಯೋಚನೆ ಮಾಡಬೇಕು. ಅವರಮ್ಮನೂ ನಿನ್ಗೆ ಅಮ್ಮ ಇದ್ದಂಗೆ. ನೀವು ಅದನ್ನೇ ಯೋಚನೆ ಮಾಡಿಬಿಡಿ. ಅವರಮ್ಮ ನಮ್ಮಮ್ಮ ಇಬ್ಬರು ಒಂದೇನಪ್ಪ. ಇವಾಗ ನನಗೆ ಅಂದ್ಕೊಳ್ಳಿ, ಬೇಜಾನ್ ಜನ ಕಾಮೆಂಟಲ್ಲಿ ಇಟ್ಟಿರ್ತಾರೆ ಬ್ರದರ್. ಅವರಮ್ಮ ನಮ್ಮಮ್ಮ ಎಲ್ಲನೂ ಒಂದೇ ಥರನೇ ಟ್ರೀಟ್ ಮಾಡ್ತೀವಿ ನಾವು. ಹಾಂ, ಇವಾಗ ಅವ್ನು ಅಂದಿದ್ದೇನೆ ಅಂತಂದರೆ ಸೇಮ್ ಅದೇ ಅಲ್ವಾ. ಇನ್ನು ಅವ್ರ ಮನೆ ಹೆಣ್ಮಕ್ಳು ಅಂದಂಗೆ ಅಲ್ವಾ. ಎಷ್ಟೋ ಜನ ಎಷ್ಟು ಬೈತಾರೆ. ಹಾಂ, ಕೆಟ್ಟ ಕಮೆಂಟ್ ಮಾಡ್ತಾರೆ. ಹಂಗೆ ಅಂದ್ಬಿಟ್ಟು ನೀವು ರೈಡ್ ಮಾಡೋದು ನಿಲ್ಲಿಸಲ್ಲ, ಸಹಾಯ ಮಾಡೋದು ನಿಲ್ಲಿಸಲ್ಲ. ನಿಲ್ಲಿಸ್ತೀರಾ ನೀವು, ಅದು ಛಲ ಅಷ್ಟೇ. ಆದರೆ ಒಂದಲ್ಲ ಒಂದು ದಿವಸ ಜಾಸ್ತಿ ಬೇಡಾದರು ಹನುಮಂತು ಬಿಗ್ ಬಾಸ್ ಹನುಮಂತು. ಹಾಂ, ಎಷ್ಟು ಜನ ಯಾವ ಥರ ಕಮೆಂಟ್ ಮಾಡಿದ್ರು ಸ್ಟಾರ್ಟಿಂಗ್ ಬಿಗ್ ಬಾಸ್ ಹೋದಾಗ. ಇವತ್ತು ಹಂಗೆ ಅವರವರು ಇವತ್ತು ಬೈದವ್ರೆ ಆ ಪಕ್ಕ ಹೋಗಿ ನಿಂತ್ಕೊಂಡು ಸೆಲ್ಫಿ ಹೊಡ್ಸ್ಕೊತಾರೆ. ಬೈ ಹನುಮಂತ್ ಫೋಟ ಬೈ ಹೊಡ್ಸ್ಕೊಬಿಡಿ ಹೌದು ಅಂತ. ಅವ್ರದ್ದು 100 ಜನ ಹೇಳ್ಕೊತಾರೆ, ನಮ್ಗೆ ಗೊತ್ತಿರೋರೆ ಅಪ್ಪ ನಮ್ಮವ್ರಿಗೇನೆ. ಅದೇ ಕೆಟ್ಟಾಗಿ ಯಾವನು ಬರೋಣ. ಎಲ್ಲ ಇವಾಗ ಫಸ್ಟು ನಾನು ವೀಡಿಯೋಸ್ ಮಾಡ್ತಿದ್ದಾಗ ಯಾರು ನನಗೆ ಪರಿಚಯನೇ ಇಲ್ಲ, ನನ್ನ ಗುರ್ತಿಡೋರು ಇಲ್ಲ. ಇವಾಗ ನಮಗೂ ವೀಡಿಯೋಸ್ ಸ್ವಲ್ಪ ವೈರಲ್ ಆಯಿತು. ವೈರಲ್ ಆದಮೇಲೆ ಬರ್ತಾ ಇದ್ದಾರೆ, ಫೋಟೋಸ್ ತಗೊತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟಿಂಗು 11,000 15,000 ಅಂತ ಅಂದ ತಕ್ಷಣ
ಅವನು ಒಬ್ಬ ಹೆಂಗೆ ಅಂತಂದರೆ ಹೆಸರು ಹೆಂಗೆ ಹೇಳೋದು ಅಂತಂದರೆ ಇವಾಗ ನಮ್ಮ ಹಾರ್ಟ್ ಟೇಕರ್ ಲವ್ಲಿ ಬ್ರದರ್ ಇದ್ದಾರೆ ಗೊತ್ತಾ? ಹಾಂ ಓಕೆನಾ, ಅವರು ಒಂದು ಟೈಮಲ್ಲಿ ಒಂದು ಮೂವಿ ಬಂತು ಅಂದರೆ ಅವರು ಎಷ್ಟು ಕಷ್ಟಪಟ್ಟು ಬಂದಿದ್ದಾರೆ, ಮತ್ತು ಹಾರ್ಡ್ ವರ್ಕು, ಮತ್ತು ಒಂದೊಂದು ಇದು ಅಷ್ಟೇ ಅವರು ಫೇಸ್ ಎಕ್ಸ್ಪ್ರೆಷನ್ ನೋಡಿ ಅವಾಗ ಟಿಕ್ಟಾಕ್ ರೀಲ್ಸ್ ಎಲ್ಲ ಬರ್ತಾಯಿತ್ತು, ಜನ ಸುಳ್ಳ. ಅವಾಗ ಅವರು ಫ್ರೇಮ್ ಆದರು, ಇವತ್ತು ಮಸ್ತಾಗವ್ರೆ, ನಾನು ಜನಕ್ಕೆ ಗುರ್ತಿಡಿತಾರೆ. ಇವತ್ತು ಹಂಗಲ್ಲ, ಕಮ್ಮಿ ಅಂದರೂ ನಿಮ್ಮ ರೋಡಲ್ಲೇ ನಿಮಗೆ ಗೊತ್ತಿರೋ ಥರನೇ ಒಂದು 20-30 ಜನ ಇರ್ತಾರೆ. 15,000, 25,000, 1 ಲಕ್ಷ ಆ ಥರ ಇದಕ್ಕೊಂದಿವರು. ಅಂದರೆ ಯಾರು ಏನು ಅಂತಂತಾನೆ ಗೊತ್ತಾಗಲ್ಲ, ಕಲೆಗೆ ಬೆಲೆನೇ ಇಲ್ಲ ಇಲ್ಲಿ. ನಾನು ಇಲ್ಲಿ ಕಾಡುಬುಷ್ನಹಳ್ಳಿ ಹತ್ರ ಒಂದು ಕಾರು ಪೆಟ್ರೋಲ್ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಅಲ್ಲಿಂದ ಮಹದೇವಪುರ ತನಕ ಎಲ್ಲೂ ಪೆಟ್ರೋಲ್ ಬಂಕ್ ಇಲ್ಲ, ಗೊತ್ತಲ್ಲ? ಹೌದು ಹೇಳಿ. ಅಲ್ಲಿಂದ ಟೋ ಮಾಡ್ಕೊಂಡು ಬಂದೆ ನನ್ನ ಗಾಡಿನಲ್ಲಿ ಕಾರ್ನ ಹಿಂಗೆ ಕಾಳಲ್ಲೇ ಅಲ್ಲಿಂದ ಟೋ ಮಾಡ್ಕೊಂಡು ಬಂದೆ. ವಿಡಿಯೋ ಅಪ್ಲೋಡ್ ಮಾಡಿದೆ. ಒಬ್ಬ ಏನಂತ ಕಾಮೆಂಟ್ ಇಟ್ಟಿದ್ದಾನೆ ಫೇಕ್ ಐಡಿಯಲ್ಲಿ, ಫೇಕ್ ಐಡಿ ಕ್ರಿಯೇಟ್ ಮಾಡಿ ಪ್ರೊಫೈಲ್ ಕೂಡ ಇಟ್ಟಿಲ್ಲ, ಕ್ರಿಯೇಟ್ ಮಾಡಿ ಎಲ್ಲನೂ ಲೇಖಿಗೆ ಹೋಸಾಮಿ ಆಗೋಕ್ಕಾಗಲ್ಲ ಹಿಂಗೆ ಡೈರೆಕ್ಟಾಗಿ. ಮತ್ತು ಇನ್ನೊಬ್ಬ ಇವನು ಅವ್ರ ಥರ ಆಗೋಕ್ಕಾಗ್ತಾ ಟ್ರೈ ಮಾಡ್ತಾವನೆ, ಆದರೆ ಆಗಲ್ಲ ಇವನ ಕೈಯಲ್ಲಿ ಅಂತ ಅಂದ್ಬಿಟ್ಟು ಅಂತಾರೆ. ಸಾಕು, ಅವ್ರ ಹತ್ರ ಹೋಲ್ಸಿದಾರಲ್ಲ ನಮಗೆ, ಅವ್ರ ಹತ್ರ ಹೋಲ್ಸಿದ್ದಾರೆ ಅಂತಂದರೆ ನಾವು ಆಲ್ರೆಡಿ ರೇಂಜ್ಗೆ ಹೋದಂಗೆ ಅಲ್ವಾ? ಈ ಟ್ರಾಫಿಕ್ಕಲ್ಲಿ ಒಂದು ಗಾಡಿ ತಳ್ಳೋದಕ್ಕೆ ಅರ್ಧೋಗುತ್ತೆ. ಬರೀ ನಾನು ಮೊನ್ನೆ ಕಾರಲ್ಲಿದೆ, ಕಾರ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ವೀಡಿಯೋಸ್ ಎಲ್ಲ ವ್ಯೂಸ್ ಹೋಗಿದ್ದಲ್ಲ. ಮಗಳು ಎಲ್ಲರೂ ಒಂದೇ ಕಡೆ ಇದ್ದಾರೆ. ಅದು ಇವರು ಹೆಬ್ಬಾಳ ಅವ್ರ ಫ್ಲವರ್ ಡೌನ್ ಇಳಿತೀವಲ್ಲ, ಟೈರ್ ಬ್ಲಾಸ್ಟ್ ಆಗಿಬಿಟ್ಟೆ, ಯಾರೂ ಹೆಲ್ಪ್ ಮಾಡುವಲ್ರು. ಮತ್ತು ಟೈರ್ ಬಿಚ್ಚಿ ಅದನ್ನೆಲ್ಲ ಮಾಡಿ ಹಾಕಿಕೊಟ್ಟಿದ್ದೀನಿ ರಾತ್ರಿ. ನೋಡಿ ಬರೀ ಇದು ಮಾತ್ರ ನೋಡಿದಾರಲ್ಲ, ನಾನು ಹೇಳ್ದನಲ್ಲ ಅವಾಗಲೇ, ಈ ಅಂಕಲ್ ಬೇಜಾನ್ ಆಟೋಸ್ ಹೋಯ್ತು. ಮತ್ತು ಯಾವುದೋ ಒಂದು ಮಂಡ್ಯ ಹುಡುಗ ಬಂದುಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿದೆ ನಾನು ಹೋಗ್ತಾ ಇರುವಾಗ. ವಿಡಿಯೋ ಆಯಿತಾ? ಇನ್ನು ನೀವೆಲ್ಲ ಹೆಲ್ಪ್ ಮಾಡಿರೋ ವೀಡಿಯೋಸೇ, ಪ್ರತಿಯೊಂದೂ ಹೆಲ್ಪ್ ಮಾಡಿರೋದೆ. ಇದರಲ್ಲಿನೂ ಬೇಜಾನ್ ಕಾಮೆಂಟ್ಗಳಿಟ್ಟಿದ್ದಾರೆ, ರ್ಯಾಪಿಡೋ ಮಾಡಿ ಅದು ಇದು ಅಂತ ಅಂದ್ಬಿಟ್ಟು. ಇದು ನಿಮ್ಗೆ ಇದು ಕ್ಲೀನಾಗಿ ಕೇಳಿಸ್ಬೇಕು. ನಾನು ಇಲ್ಲೇ ಹೆಸರುಘಾಟ ಅಪ್ಪಲ್ಲಿ ಗಾಡಿ ತಳ್ಳಕ್ಕಾಗ್ತಾಯಿಲ್ಲ ನಮ್ಮ ಗಾಡೀಲಿ, ಶೋ ಮಾಡಿ ಅಂತ ಕೇಳ್ಕೊಂಡು ಕೂಡ ಹೋಗ್ಬಿಟ್ರೆ ಹಂಗೆ ಗಲಾಟೆ ಮಾಡೋದಕ್ಕೆ ಮಾತ್ರ ಎಲ್ಲನೂ ಒಗ್ಗಟ್ಟಾಗಿ ಸೇರಿಬಿಡ್ತಾರೆ. ನಿಜನ ಸುಳ್ಳ ಈ ಮಾತು? ಇವು ಕಾಣಿಸಲ್ಲ, ಇವು ಯಾವೂ ಕಾಣಿಸೋದಿಲ್ಲ. ರ್ಯಾಪಿಡೋ ಮಾಡ್ತಿದ್ದೀನಿ, ಅವ್ನು ನಮ್ಮ ಶತ್ರು ಅಷ್ಟೇ. ಇದು ಮಾತ್ರನೇ ಕಾಣಿಸುತ್ತೆ ಜನಗಳಿಗೆ. ಸರಿ, ಇದಾಯ್ತಾ? ಇದು ಸ್ವಲ್ಪ ಎಂಡಿಂಗಲ್ಲಿ ತೋರಿಸ್ತೀನಿ ನಿಮಗೆ. ಗುರು ಅದೆಲ್ಲ ಪುಣ್ಯದ ಕೆಲಸ. ಹಾಂ, ಅದೆಲ್ಲ ಪುಣ್ಯದ ಕೆಲಸ. ಹಾಂ, ಓಕೆ. ಇದಾಯ್ತಾ? ಇನ್ನೂ ಇದ್ದಾವೆ, ಒಂದೇ ಅಲ್ಲ ಬೇಜಾನಿದ್ದಾವೆ ವೀಡಿಯೋಸು. ಇಲ್ಲಿ ಕೇರ್ಪುರಮ್ಮು ಬ್ರಿಡ್ಜ್ ಮೇಲೆ ಪಂಚರ್ ಆಗಿಬಿಟ್ಟಿದೆ. ನಾನು ನೋಡ್ತಾನೆ ಒಂದು 50 ಆಟೋ ಪಾಸ್ ಆಗಿರ್ತವೆ. ನನ್ನ ರೈಡ್ಗೆ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ನನ್ನ ರೈಡೇ ಬೇಡಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟೆ, ಸುಮ್ಮನೆ ಹೋಗ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ದೆ ನಾನು. ವೀಡಿಯೋ ಇದೆ, ಹೌದಣ್ಣ ನೀನು ಅಲ್ಲಿ ಹುಡುಗರು ಅನ್ಸುತ್ತೆ, ಇಲ್ಲಿ ಹುಡುಗರೆ ಸಿಗುತ್ತೆ. ಹಾಂ, ಹೋಗ್ತಾನೆ ಇದ್ದಾವೆ ಆಟೋಸು. ಒಬ್ಬರಾದ್ರೂ ಹೆಲ್ಪ್ ಮಾಡ್ಬೋದಲ್ಲ ಅವ್ರಿಗೆ, ಏನು ಅಟ್ಲೀಸ್ಟ್ ಕೇಳ್ಬೋದಲ್ಲ ನಿಲ್ಲಿಸ್ಬಿಟ್ಟು. ಅಯ್ಯೋ ಗುರು, ಒಂದು ಕೆಲಸ ಕಷ್ಟ. ಇವು ಕಾಣಿಸಲ್ಲ ಜನಗಳಿಗೆ, ಏನೂ ಕಾಣಿಸಲ್ಲ ಇವು. ರ್ಯಾಪಿಡೋ ಮಾಡ್ತಿದ್ಯಾ ಹಾಕೋ ಕಾಮೆಂಟ್ ಅವಷ್ಟೇ ಅವನಿಗೆ. ಆಯ್ತು, ಹಾಂ, ಏನು ಮಾಡ್ಬೋದು ಆಗಲ್ಲ, ಒಬ್ಬರು ಎತ್ತಕ್ಕಾಗಲ್ಲ. ಇಷ್ಟೆಲ್ಲ ಏನೂ ಕಾಣಿಸೋದಿಲ್ಲ ಜನಗಳಿಗೆ. ಎಷ್ಟು ಮೊನ್ನೆ ಅತ್ತೆ ಬಿಟ್ಟಿದ್ದೀನಿ, ಇಷ್ಟು ಕಷ್ಟಪಟ್ಟು ಇವಾಗ ಬೇಜಾನ್ ಜನ ನಾನು ಹೆಲ್ಪ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹೊಟ್ಟೆ ಹೊಡಿತಾ ಇಲ್ಲ, ಕಷ್ಟಪಡ್ತಾ ಇದ್ದೀನಿ ಬ್ರದರ್. ನಿಜ ಹೇಳಬೇಕು ಅಂದರೆ ಇಲ್ಲಿ ದುಡಿಯೋದು, ನನ್ನ ಗಾಡಿ ಪೆಟ್ರೋಲು, ಯಾರಿಗಾದ್ರೂ ಸಹಾಯ ಮಾಡೋದು, ಊಟ ಕೊಡೋದು,
ಬರೀ ಇದೇ ಆಗ್ತಿದೆ. 4 ತಿಂಗಳು ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿದ್ದೀನಿ. ಅದು ಸಾಧನೆ ಇದು ದಾರಿಯಾಗೋ ಪ್ರಶ್ನೆ ಇಲ್ಲ. ನೀನು ಹೇಳಿದ್ರೆ ಸಾಧನೆ ಮಾಡಬೇಕು, ದುಡ್ಡು ಮಾಡಬೇಕು. ಇವಾಗ ಫಸ್ಟು ಒಂದು 1000 ರೂಪಾಯಿ ಮಾಡ್ಕೊತಾ ಇದ್ದೆ ನಾನು ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಇವಾಗ ಎಲ್ಲಂದರೆ ಅಲ್ಲಿ ಕಾಣಿಸಿದ್ದಾರೆ ಅಂತಂದರೆ ಕಸ್ಟಮರು ಒಪ್ಪಿಲ್ಲ ಕ್ಯಾನ್ಸಲ್ ಮಾಡು, ಇಲ್ಲ ಅವ್ರು ಒಪ್ಪಿದಾರಾ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ತನಕ ಟೋ ಮಾಡು, ಮತ್ತು ಅವ್ರನ್ನ ಕರ್ಕೊಂಡೋಗಿ ಬಿಟ್ಬಿಡು. ನಿಮ್ಮ ಜೊತೆ ಒಂದು ಫೋಟೋ ತಗೋಬೋದಾ? ಬನ್ನಿ ಭಯ, ಯಾಕೆ? ನಿಮ್ಮ ಜೊತೆ ಒಂದು ಫೋಟೋ ತಗೊಂಡು ಆಟೋ ಬ್ರದರ್ಸ್ ಬಂದುಬಿಟ್ಟು ನಮ್ಮನ್ನು ಇಷ್ಟೊಂದು ಪ್ರೀತಿಯಾಗಿ ಮಾತಾಡಿದ್ದಾರೆ, ಎಲ್ಲರೂ ಸೇಮ್ ಅಲ್ಲ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಬನ್ನಿ, ಇಲ್ಲೇ ಬನ್ನಿ ಹಿಂಗೆ. ನಿಮ್ಮ ಹೆಸರು? ಸಂತೋಷ ಅಂತ. ಸಂತೋಷ್. ಊರು? ರಾಮನಗರ. ರಾಮನಗರ. ತುಂಬ ಸಂತೋಷ ಆಯಿತು ಬ್ರದರ್ ನಿಮ್ಮನ್ನು ನೋಡಿಬಿಟ್ಟು. ನಿಮ್ಮ ಹೆಸರು? ನನ್ನ ಹೆಸರು ಸುಬಾನಲ್ಲ ಅಂತ. ನನ್ನ ಸ್ವಂತ ಊರು ಧಾರವಾಡ, ನಮ್ಮ ಅಪ್ಪನೂರು ಅಗ್ರಿ ಬೊಮ್ಮನಹಳ್ಳಿ ಅಂತ. ಅಲ್ಲೇ ಇಬ್ಬರನ್ನೂ ಮೀಟಾಗಿ ನನಗೆ ಸಿಕ್ಕಾಪಟ್ಟೆ ಸಂತೋಷ ಆಯಿತು. ಇವತ್ತು ಕಣ್ಣು ತುಂಬ ನಿದ್ದೆ ಮಾಡಿಬಿಟ್ಟು ಆರಾಮಾಗಿ ಬೆಳಗ್ಗೆ ಹೇಳ್ತೀನಿ. ಯಾಕೆ ಗೊತ್ತಾ, ನಾನು ಎಷ್ಟು ಟೆನ್ಷನ್ ಪಟ್ಟು ಇವಾಗ ಬೇಜಾನ್ ಕಡೆ ಹೋಗ್ತೀವಲ್ಲ, ಒಂಥರ ಗುರಾಯಿಸ್ಕೊಂಡು ನೋಡೋರೇ ಬಿಟ್ಟರೆ ಪ್ರೀತಿಯಿಂದ ಮಾತಾಡ್ಸೋರು ಸಿಗೋದು, ಅದು ಇಂಥವ್ರು ಸಿಗೋದು ನಮ್ಮ ಪುಣ್ಯ ಅಂತಲೇ ಹೇಳ್ಕೊಳ್ಳಿ. ಸಂತೋಷ ಆಯಿತು ಬ್ರದರ್, ತುಂಬ ಸಂತೋಷ ಆಯಿತು. ಸರಿ ಬ್ರದರ್, ಬರ್ತೀನಿ. ಸಂತೋಷ ಆಯಿತು, ಬರಲಾ? ಹಾಂ, ಸಿಗೋಣ ಯಾವತ್ತಾದರೂ ಮೆಸೇಜ್ ಮಾಡಿ ಸಿಗೋಣ, ಬರಲಾ?